ಸಾವಿತ್ರಿ ಎಂಬ ಹೆಸರಿನ ವಯಸ್ಸಾದ ಮುದುಕಿ ಮಗ ಮಯೂರ್ ಸೊಸೆ ಅಂಜಲಿ ಜೊತೆ ವಾಸಿಸ್ತಾ ಇದ್ಲು. ಸಾವಿತ್ರಿ ಬಟ್ಟೆ ಹೊಲಿಯೋ ಕೆಲಸನ ಮಾಡ್ತಿದ್ಲು. ಆ ಊರಲ್ಲಿರೋ ಜನರು ಮದುವೆ ಮತ್ತೆ ಹಬ್ಬ ಹರಿದಿನಗಳಲ್ಲಿ ಅವಳ ಹತ್ರನೇ ಬಟ್ಟೆನ ಹೊಲಿಸ್ತಾ ಇದ್ರು. ಸಾವಿತ್ರಿ ತನ್ನ ಸೊಸೆ ಅಂಜಲಿಗೂ ಕೂಡ ಬಟ್ಟೆ ಹೊಲಿಯೋದನ್ನ ಹೇಳ್ಕೊಟ್ಟಿದ್ರು. ಆದ್ರೆ ಅವಳ ಹತ್ರ ಯಾರು ಬಟ್ಟೆ ಹೊಲಿಯಕ್ ಹಾಕ್ತಾ ಇರ್ಲಿಲ್ಲ. ಒಂದಿನ ಅಂಜಲಿ ತನ್ನ ಗಂಡನಾದ ಮಯೂರ್ಗೆ ಹೇಳ್ತಾಳೆ, ಯಾರು ನನ್ನ ಹತ್ರ ಬಟ್ಟೆ ಹೊಲಿಯಕ್ ಹಾಕಲ್ಲ, ಎಲ್ರೂ ಅತ್ತೆ ಹತ್ರನೇ ಬಟ್ಟೆ ಹೊಲಿಯಕ್ ಹಾಕ್ತಾರೆ. ಗೊತ್ತು ಕಣೆ ಭಾಗ್ಯವತಿ, ಆದ್ರೆ ಏನ್ ಮಾಡಕ್ಕಾಗುತ್ತೆ? ನೀವ್ ಯಾವಾಗ್ಲೂ ಹೀಗೇನೆ ಹೇಳ್ತಾ ಇರ್ತೀರಾ. ಎಲ್ಲಿವರೆಗೂ ನನ್ನ ಅತ್ತೆ ನೆರಳಲ್ಲೇ ಬದುಕ್ಬೇಕು ಹೇಳಿ? ನನ್ಗಿದೆಲ್ಲ ಇಷ್ಟನೇ ಆಗ್ತಿಲ್ಲ. ಹೇಗಿದ್ರು ಕೂಡ ಅತ್ತೆಯಿಂದ ನಮ್ಗೆ ನಷ್ಟನೇ ಆಗ್ತಿರೋದು. ಯಾಕಂದ್ರೆ ಅವರು ಪ್ರತಿ ತಿಂಗಳು ಬಡವರಿಗೆಲ್ಲ ಬಟ್ಟೆ ದಾನ ಮಾಡ್ತಾರೆ. ನಿನ್ನ ಮಾತು ಕೂಡ ಸರಿನೇ ಇದೆ. ತಂದೆಯವ್ರು ಯಾವಾಗ ಹೋದ್ರು ಅವಾಗಿಂದ ನಾನು ಕೂಡ ಯಾರು ಕೇಳ್ತಾ ಇಲ್ಲ. ನನಗಿತ್ತೀಚೆಗೆ ಏನು ಬೆಲೆನೇ ಇಲ್ದಂಗಾಗಿದೆ. ಇಲ್ಲಿ ಯಾರೇ ಬಂದ್ರು ಕೂಡ ಕೇವಲ ಅಮ್ಮನೇ ಮಾತ್ರ ಮಾತಾಡಿಸ್ತಾರ ಅವರು. ಆದ್ರೆ ನಾನು ಏನ್ ಮಾಡ್ಲಿ? ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಡಿ. ಹೇಗಿದ್ರು ನಿಮ್ಮಪ್ಪ ಈ ಮನೆನ ನಿಮ್ಮ ಹೆಸರಲ್ಲೇ ಬರೆದಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಸಾವಿತ್ರಿ ಆಚೆಯಿಂದ ಮನೆಗೆ ಬರ್ತಾಳೆ. ಮಯೂರ್ ಮತ್ತೆ ಅಂಜಲಿ ಸಾವಿತ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸಾವಿತ್ರಿ ಒಳಗಡೆ ಬಂದ ತಕ್ಷಣ ಅವರಿಬ್ರು ಅವಳನ್ನೇ ನೋಡ್ತಾ ಇರ್ತಾರೆ. ಏನಾಯ್ತು ಮಗನೇ, ನೀವ್ಯಾಕೆ ನನ್ನನ್ನ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಸಮಸ್ಯೆ ಆಯ್ತಾ? ಅಮ್ಮ, ತಂದೆಯವರು ಈ ಮನೆನ ನನ್ನ ಹೆಸರಿಗೆ ಬರ್ದಿಟ್ಟಿದ್ದು ತಾನೆ? ಗೊತ್ತಿದೆ ಮಗನೇ, ಏನು ವಿಷಯ ಹೇಳು. ನಾನು ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ ನೀವು ವಿಷಯ ಹೇಳೋಕೆ ಇಷ್ಟೊಂದು ಕಷ್ಟ ಯಾಕೆ ಪಡ್ತಾ ಇದ್ದೀರಾ? ಅತ್ತೆ, ಇನ್ಮೇಲೆ ಈ ಮನೆಯಲ್ಲಿ ನಾವಿಬ್ರೇ ಇರ್ತೀವಿ. ದಯವಿಟ್ಟು ಈ ಮನೆಯಿಂದ ನೀವು ಆಚೆ ಹೋಗ್ಬಿಡಿ. ಆದ್ರೆ ಮಗಳೇ, ನಾನೆಲ್ಲಿ ಹೋಗ್ಬೇಕು? ಈ ಮನೆ ಬಿಟ್ಟು ನನ್ಗೆ ಇನ್ನೊಂದ್ ಮನೆ ಬೇರೆ ಯಾವುದೂ ಇಲ್ಲ. ನನಗದೆಲ್ಲ ಗೊತ್ತಿಲ್ಲ, ನೀವು ಇಲ್ಲಿಂದ ಹೋಗ್ತಾ ಇರಿ. ಸಾವಿತ್ರಿ ಬೇಜಾರ್ ಮಾಡ್ಕೊಂಡು ಮನೆಯಿಂದ ಆಚೆ ಬರ್ತಾಳೆ. ಅವಳಿಗೆ ಅರ್ಥ ಆಗಲ್ಲ ಇನ್ಮೇಲೆ ಅವಳು ಎಲ್ಲಿರ್ಬೇಕು ಅಂತ. ಒಂದ್ ಮನೆ ಹತ್ರ ಹೋಗಿ ಅವಳು ಊಟ ಕೇಳ್ತಾಳೆ. ಯಾರಾದ್ರೂ ಒಳಗಡೆ ಇದ್ದೀರಾ? ನನಗ್ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಯಾರಾದ್ರೂ ಒಳಗಡೆ ಇದ್ರೆ ನನಗ್ ಊಟ ಕೊಡಿ. ಸಾವಿತ್ರಿ ಧ್ವನಿ ಕೇಳಿಸ್ಕೊಂಡು ಆ ಮನೆ ಒಳಗಡೆಯಿಂದ ಒಬ್ಳು ಹೆಂಗಸು ಬರ್ತಾಳೆ. ಅಜ್ಜಿ, ನೀವು ಹುಷಾರಾಗಿದ್ದೀರಲ್ವಾ? ನಾನ್ ಕೇಳ್ಪಟ್ಟೆ ನಿಮ್ ಮಗ ನಿಮ್ ಸೊಸೆ ಸೇರಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ. ಒಳಗಡೆ ಹೋಗಿ ನಿಮ್ಗೋಸ್ಕರ ಊಟ ತರ್ತೀನಿ. ನನಗ್ ನೆನ್ಪಿದೆ, ನಮ್ ಮದ್ವೆಲಿ ನನ್ ಗಂಡನ್ಗೆ ನೀವೇ ಬಟ್ಟೆ ಹೊಲ್ದಿರೋದು. ಇರಿ, ಊಟ ತರ್ತೀನಿ. ಆ ಹೆಂಗಸು ಮನೆ ಒಳಗಡೆ ಹೋಗಿ ಅಜ್ಜಿಗೋಸ್ಕರ ಊಟ ತಂದು ಅಜ್ಜಿ ಕೈಗೆ ಕೊಡ್ತಾಳೆ. ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು ಮಗಳೇ. ಸಾವಿತ್ರಿ ಊಟ ತಗೊಂಡು ಅಲ್ಲಿಂದ ಹೊರಡ್ತಾಳೆ. ಇದ್ದಕ್ಕಿದ್ದಂತೆ ಮಳೆ ಬರೋಕೆ ಶುರು ಆಗುತ್ತೆ. ಆಗ ಸಾವಿತ್ರಿ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊತಾಳೆ. ಅಳಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ನನ್ ಜೊತೆ ಇದೇನಾಗ್ತಾ ಇದೆ? ನಾ ಅಂತದ್ದೇನ್ ಮಾಡ್ದೆ? ನನ್ಗ್ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ನನ್ ಬಡವ್ರಿಗೆಲ್ಲ ಸಹಾಯ ಮಾಡಿಲ್ವಾ? ಹಸ್ತೋರ್ಗೆಲ್ಲ ಊಟ ಹಾಕಿಲ್ವಾ? ಎಷ್ಟೊಂದು ಜನಕ್ಕೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿಲ್ವಾ? ಆದ್ರೆ ನನಗ್ ಗೊತ್ತು, ನೀವು ಯಾವಾಗ್ಲೂ ನನ್ನ ಜೊತೆನೇ ಇರ್ತೀರಾ ಅಂತ. ನಿನ್ನ ಹತ್ರ ನನ್ನನ್ನು ಕರ್ಕೊಂಡ್ಬಿಡು ದೇವ್ರೆ. ಸಾವಿತ್ರಿ ಅಳ್ತಾ ಅಳ್ತಾ ಪ್ರಾರ್ಥನೆ ಮಾಡ್ತಿದ್ಲು. ಆಗ ಆಕಾಶದಿಂದ ಒಂದು ಹೊಲಿಗೆ ಯಂತ್ರ ಅವಳ ಹತ್ರ ಬಂದು ಬೀಳುತ್ತೆ. ಸಾವಿತ್ರಿ ಆ ಯಂತ್ರವನ್ನ ನೋಡಿ ಆಶ್ಚರ್ಯ ಪಡ್ತಾಳೆ. ಹೊಲಿಗೆ ಯಂತ್ರ? ಸಾವಿತ್ರಿ ಆಕಾಶದ ಕಡೆ ನೋಡ್ತಾಳೆ. ನಿಮ್ಮಿಂದ ತುಂಬಾ ಸಹಾಯ ಆಯಿತು. ಇಷ್ಟು ಹೇಳ್ತಿದ್ದಂಗೆ ಮಳೆ ನಿಂತು ಹೋಗುತ್ತೆ. ಆ ಹೊಲಿಗೆ ಯಂತ್ರ ಎಷ್ಟೊಂದು ಹಗುರವಾಗಿತ್ತು ಅಂದ್ರೆ ಸಾವಿತ್ರಿ ಅದನ್ನ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದಿತ್ತು. ಸಾವಿತ್ರಿ ಹೊಲಿಗೆ ಯಂತ್ರದ ಮುಂದೆ ಕುತ್ಕೊಂಡು ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಇದ್ದಕ್ಕಿದ್ದಂತೆ ಹೊಲಿಗೆ ಯಂತ್ರದಿಂದ ಒಂದು ಮನೆ ಆಚೆ ಬರುತ್ತೆ. ಆ ಮನೆ ದಾರದಿಂದ ಮಾಡಿದಾಗಿರುತ್ತೆ. ಇದು ಮ್ಯಾಜಿಕ್ ಹೊಲಿಗೆ ಯಂತ್ರ ಅಂತ ಅನ್ಸುತ್ತೆ. ಇದು ಬಂದ ತಕ್ಷಣ ಒಂದ್ ಮನೆನೇ ತಯಾರಾಯ್ತು. ಇದರಿಂದ ನಾವು ಊರಿನ ಜನರಿಗೆ ಸಹಾಯ ಮಾಡ್ಬೋದು. ಸಾವಿತ್ರಿ ಆ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಊರಿನ ಜನರಿಗೆ ಬಟ್ಟೆ ಹೊಲಿಯೋದನ್ನ ಶುರು ಮಾಡ್ತಾಳೆ. ಒಂದು ದಿನ ಒಬ್ಬ ಬಡವ ಸಾವಿತ್ರಿ ಹತ್ರ ಬರ್ತಾನೆ. ಸಾವಿತ್ರಿ ಅವರೇ, ನಿಮ್ಮ ಮನೆ ಅಂತೂ ತುಂಬಾ ವಿಶೇಷವಾಗಿದೆಯಲ್ಲ. ನನಗೂ ಕೂಡ ವಾಸ ಮಾಡೋದಕ್ಕೆ ಮನೆ ಇಲ್ಲ. ಒಂದ್ ವೇಳೆ ನೀವೇನಾದ್ರೂ ನನಗೆ ಇದೇ ರೀತಿ ಒಂದು ಮನೆ ಮಾಡಿಕೊಟ್ರೆ ಸ್ವಲ್ಪ ಸಮಯ ಆದ್ಮೇಲೆ ಅದ್ರ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. ಅದರ ಅವಶ್ಯಕತೆ ಏನೂ ಇಲ್ಲ. ನಾನು ನಿನ್ಗೆ ಇದೇ ತರದೊಂದು ಮನೆ ಮಾಡ್ಕೊಡ್ತೀನಿ. ಸಾವಿತ್ರಿ ಆ ಹೊಲಿಗೆ ಯಂತ್ರವನ್ನ ತಗೊಂಡು ಮನೆಯಿಂದ ಆಚೆ ಬರ್ತಾಳೆ. ಮತ್ತೆ ಆ ವ್ಯಕ್ತಿಗೆ ದಾರದಿಂದ ಒಂದ್ ಮನೆನ ಮಾಡ್ಕೊಡ್ತಾಳೆ. ಅರೆ ವಾ, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವು ನನಗೆ ಈ ಮನೆನ ಎಷ್ಟು ಬೇಗ ಮಾಡ್ಕೊಟ್ಬಿಟ್ರಿ. ನನಗೆ ಈ ಮನೆ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನನಗ್ ಧನ್ಯವಾದ ಹೇಳ್ಬಿಡಿ, ಆ ದೇವ್ರಿಗೆ ಧನ್ಯವಾದ ಹೇಳಿ. ಈ ಮನೆ
ಈ ಮನೆನ ನನ್ನ ಜೊತೆಗೆ ಎತ್ಕೊಂಡು ಹೋಗ್ಬೋದಲ್ವಾ? ಆ ವ್ಯಕ್ತಿ ತನ್ನ ಜೊತೆಗೆ ಆ ದಾರದ ಮನೆಯನ್ನ ಹೊತ್ಕೊಂಡು ಹೋಗ್ತಾನೆ. ಜನರು ನಿಧಾನವಾಗಿ ಸಾವಿತ್ರಿ ಹತ್ರ ದಾರದ ಮನೆಯನ್ನ ತಗೊಳಕ್ಕೆ ಅಂತ ಬರ್ತಾರೆ. ಅವ್ರ ಹತ್ರ ಮನೆ ಇದ್ರೂ ಕೂಡ ಆ ದಾರದ ಮನೆ ತಗೊಳ್ಬೇಕು ಅಂತ ಆಸೆ ಹುಟ್ಟುತ್ತೆ. ಎಲ್ರೂ ಸಾವಿತ್ರಿ ಹತ್ರ ಆ ದಾರದ ಮನೆಯನ್ನ ತಗೊಳಕ್ಕೆ ಶುರು ಮಾಡಿದ್ರು. ಮತ್ತೆ ಇನ್ನೊಂದ್ ಕಡೆ ಜಮೀನ್ದಾರ ತನ್ನ ಕೆಲಸಗಾರನಾದ ಚೀಕುನ ಕರೀತಾನೆ. ಹೇಳಿ ಮಾಲೀಕ್ರೆ, ಹೇಳಿ, ಏನಾದ್ರೂ ಸಮಸ್ಯೆ ಬಂದಿದ್ಯಾ? ಏನಾಗಿದೆ? ಇತ್ತೀಚೆಗೆ ಬಡ್ಡಿ ದುಡ್ಡೇ ಬರ್ತಾ ಇಲ್ವಲ್ಲ? ಯಾರು ಸಾಲ ತಗೋತಾನೆ ಇಲ್ವಾ ಊರಲ್ಲಿ? ಹೌದು ಮಾಲೀಕ್ರೆ, ಇತ್ತೀಚೆಗೆ ಬಡ್ಡಿ ಮೇಲೆ ಯಾರು ಸಾಲನೆ ತಗೋತಾ ಇಲ್ಲ. ಈಗ ಅದಕ್ಕೆ ಹೇಗ್ ಸಾಧ್ಯ? ಹೌದು ಮಾಲೀಕ್ರೆ, ಊರ್ನವರೆಲ್ಲ ಮನೆ ಕಟ್ಸೋದಕ್ಕೆ ಅಂತ ಸಾಲ ತಗೋತಾ ಇದ್ರು. ಆದ್ರೆ ಇತ್ತೀಚೆಗೆ ಎಲ್ರಿಗೂ ಫ್ರೀ ಆಗಿ ಇಲ್ಲ ಕಡಿಮೆ ಬೆಲೆಗೆ ಮನೆ ಸಿಗ್ತಾ ಇದೆಯಲ್ಲ. ಓ ಹೌದಾ? ಹಾಗಿದ್ರೆ ಯಾರವ್ರಿಗೆ ಮನೆ ಕೊಡ್ತಾ ಇರೋದು? ಯಾವ್ದೋ ಮುದುಕಿ ಅಂತೆ ಮಾಲೀಕ್ರೆ, ಅವಳು ಹೊಲಿಗೆ ಮಿಷಿನ್ ಇಂದ ಮನೆ ಮಾಡ್ಬಿಟ್ಟು ಎಲ್ರಿಗೂ ಫ್ರೀ ಆಗಿ ಕೊಡ್ತಾ ಇದ್ದಾಳೆ. ನಾನ್ ಕೇಳ್ಪಟ್ಟೆ ಅವಳ ಹತ್ರ ಯಾವ್ದೋ ಜಾದುವಿನ ಹೊಲಿಗೆ ಮಿಷಿನ್ ಇದೆಯಂತೆ. ಮಾಲೀಕ್ರೆ, ಈ ಮುದುಕಿ ಯಾರಂದ್ರೆ ನಿಮ್ ಮಗನ್ ಮದ್ವೆಲಿ ನಿಮ್ಗೆ ಕುರ್ತಾ ಹೊಲ್ದಿದ್ಲಲ್ಲ ಅವಳು. ಓ ಹೌದಾ? ಆ ಮುದ್ಕಿನ? ಅವಳಿಗೊಬ್ಬ ಮಗನು ಇದಾನೆ ತಾನೆ. ಇನ್ನೊಂದ್ ಕೆಲ್ಸ ಮಾಡು, ಹೋಗಿ ಅವನ್ ಮಗನ ಕರ್ಕೊಂಡ್ ಬಾ. ಚೀಕು ಹೋಗಿ ಮಯೂರ್ ಮತ್ತೆ ಅಂಜಲಿನ ಬರೋಕ್ ಹೇಳ್ತಾನೆ. ಹೇಳಿ ಮಾಲೀಕ್ರೆ, ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ಯಾ? ನಿನ್ನ ಕಾರಣದಿಂದ ಅಲ್ಲಪ್ಪ, ನಿನ್ನ ತಾಯಿಯ ಕಾರಣದಿಂದ ತೊಂದರೆ ಆಗ್ತಾ ಇದೆ. ನಿನ್ನ ತಾಯಿ ಊರಲ್ಲಿ ಹೊಲಿಗೆ ಮಿಷಿನ್ ಇಂದ ತಯಾರು ಮಾಡಿರೋ ಮನೆನ ಫ್ರೀ ಆಗಿ ಕೊಡ್ತಾ ಇದ್ದಾಳಂತೆ. ಯಜಮಾನ್ರೆ, ನಮಗ್ ಗೊತ್ತು, ನಾವ್ ಅವತ್ತೇ ಮನೆಯಿಂದ ಅವ್ರನ್ನ ಹೊರಗೆ ಹಾಕಿದೀವಿ. ಆದ್ರೂ ಕೂಡ ಈಗ್ಲೂ ಅವರಿಂದ ತೊಂದ್ರೆ ನಮಗೆ ತಪ್ಪಿದ್ದೇ ಅಲ್ಲ. ಅವರಿಂದಾಗಿ ನನ್ನ ಹತ್ರ ಯಾರು ಬಟ್ಟೆ ಹೊಲಿಯಕ್ಕೆ ಹಾಕೋದೇ ಇಲ್ಲ. ಓ ಹೌದಾ? ನಿಮ್ಗೆಲ್ಲ ನಿಮ್ಮ ತಾಯಿಯಿಂದ ಸಮಸ್ಯೆ ಆಗಿರೋದ? ಈಗ ನಿಮ್ಮ ತಾಯಿಯಿಂದ ನನಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಇತ್ತೀಚೆಗೆ. ಯಾಕೆ ನಾವು 3 ಜನ ಸೇರ್ಕೊಂಡು ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬಾರ್ದು? ನೀವ್ ಸರಿಯಾಗಿ ಹೇಳಿದ್ರಿ ಮಾಲೀಕ್ರೆ. ಜಮೀನ್ದಾರ್ ಚೀಕುನ ಆ ಹೊಲಿಗೆ ಯಂತ್ರ ಹೇಗ್ ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡ್ ಬರಕ್ಕೆ ಕಳಿಸ್ತಾನೆ. ಚೀಕು ಸಾವಿತ್ರಿ ಹತ್ರ ಹೇಳ್ತಾನೆ, ಅಮ್ಮವ್ರೆ, ನಾನು ಕೂಡ ಬಡವ, ನನಗೂ ಕೂಡ ಹೊಲಿಗೆಯಿಂದ ಒಂದು ಮನೆನ ತಯಾರು ಮಾಡ್ಕೊಡಿ ಅಲ್ಲ. ನಿನ್ ಮುಖ ನಾನ್ ಎಲ್ಲೋ ನೋಡ್ದಂಗಿದೆ ಅಲ್ಲ. ಇಲ್ಲ ಅಮ್ಮವ್ರೆ, ನಾನೊಬ್ಬ ಬಡವ ಅಷ್ಟೇ. ನನ್ನ ಹತ್ರ ಉಳ್ಕೊಳ್ಳೋದಕ್ಕೂ ಕೂಡ ಯಾವುದೇ ಜಾಗ ಇಲ್ಲ ಅಮ್ಮ. ಸಾವಿತ್ರಿ ಚೀಕುಗೋಸ್ಕರ ಒಂದ್ ಮನೇನ ತಯಾರಿ ಮಾಡ್ತಾ ಇರ್ತಾಳೆ. ಸಾವಿತ್ರಿ ಮನೇನ ಹೇಗ್ ತಯಾರಿ ಮಾಡ್ತಾಳೆ ಅಂತ ಚೀಕು ನೋಡ್ತಾನೆ. ಅದನ್ನ ಜಮೀನ್ದಾರ್ ಹತ್ರ ಹೋಗಿ ಹೇಳ್ತಾನೆ. ಹಾಗಿದ್ರೆ ಆ ಮುದ್ಕಿ ಹೇಗ್ ತಯಾರು ಮಾಡ್ತಾಳೆ ಮನೇನ? ಒಂದ್ ವೇಳೆ ಆ ಹೊಲಿಗೆ ಮಿಷಿನ್ ನನ್ ಕೈ ಸೇರಿದ್ರೆ ನಾನ್ ತುಂಬಾ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ಮಾಲೀಕ್ರೆ, ನನ್ನನ್ ಮರೆಯಕ್ ಹೋಗ್ಬೇಡಿ. ಅಷ್ಟಕ್ಕೂ ಆ ಹೊಲಿಯೋ ಮಿಷಿನ್ ನಮ್ ತಾಯಿದು ತಾನೆ. ಅದೇ ಕಾರಣಕ್ಕೆ ನನಗೂ ಏನಾದರೂ ಸ್ವಲ್ಪ ಕೊಡ್ಬೇಕಾಗುತ್ತೆ. ಅತ್ತೆ ಹೋದ್ಮೇಲೆ ಆ ಯಂತ್ರದಿಂದ ನಾನು ಒಳ್ಳೆ ಬಟ್ಟೆನ ಹೊಲಿಬಹುದು. ಸರಿ ಸರಿ, ಎಲ್ಲಾದ್ನೂ ಸಮವಾಗಿ ಹಂಚ್ಕೊಳ್ಳೋಣ. ರಾತ್ರಿ ಆದ್ಮೇಲೆ ಜಮೀನ್ದಾರ್, ಮಯೂರ್, ಅಂಜಲಿ ಆ 3 ಜನ ಸಾವಿತ್ರಿ ಮಾಡಿರೋ ಆ ದಾರದ ಮನೆ ಒಳಗಡೆ ಹೋಗ್ತಾರೆ. ಅವ್ರಲ್ಲಿ ಬಂದ್ ನೋಡಿದಾಗ ಆ ಹೊಲಿಗೆ ಯಂತ್ರ ಬಾಗ್ಲ ಹತ್ರನೇ ಇರುತ್ತೆ. ಜಮೀನ್ದಾರ ಆ ಹೊಲಿಗೆ ಯಂತ್ರನ ತಗೊಂಡು ಅಲ್ಲಿಂದ ಆಚೆ ಬರ್ತಾನೆ. ಇದ್ದಕ್ಕಿದ್ದಂತೆ ಆ ಹೊಲಿಗೆ ಯಂತ್ರ ಭಾರ ಆಗೋಕೆ ಶುರು ಆಗುತ್ತೆ. ಮಾಲೀಕ್ರೆ, ಹುಷಾರಾಗಿಟ್ಕೊಳ್ಳಿ, ಇಲ್ಲ ಅಂದ್ರೆ ಆ ಹೊಲಿಗೆ ಮಿಷಿನ್ ಕೆಳಗಡೆ ಬಿದ್ಬಿಡುತ್ತೆ. ನೀವು ಆ ಹೊಲಿಗೆ ಯಂತ್ರನ ಹಿಡ್ಕೊಳಕ್ ಆಗ್ತಿಲ್ವಾ? ಇದ್ದಕ್ಕಿದ್ದಂತೆ ಆ ಹೊಲಿಗೆ ಯಂತ್ರ ನೆಲದ ಮೇಲೆ ಬಂದು ಬೀಳುತ್ತೆ. ಇದ್ರ ತೂಕ ಇದ್ದಕ್ಕಿದ್ದಂಗೆ ಇಷ್ಟೊಂದ್ ಜಾಸ್ತಿ ಹೇಗಾಯ್ತು? ಒಂದ್ ಕೆಲ್ಸ ಮಾಡ್ತೀನಿ, ಈ ಹೊಲಿಗೆ ಯಂತ್ರದಿಂದ ನನ್ ಬಟ್ಟೆ ಹೊಲಿತೀನಿ. ಇದರಿಂದ 2 ದೊಡ್ಡ ಅರಮನೆಯನ್ನ ಕಟ್ತೀನಿ. ಆಮೇಲೆ ಅದನ್ನ ತಗೊಂಡು ನಾವು ಹೋಗ್ಬಿಡೋಣ. ವಾ ಅಂಜಲಿ, ನೀನ್ ನಿಜಕ್ಕೂ ತುಂಬಾ ಬುದ್ಧಿವಂತೆ ಕಣೆ. ಅಂಜಲಿ ಬಟ್ಟೆ ಹೊಲಿಯಕ್ಕೆ ಆ ಯಂತ್ರದ ಮುಂದೆ ಕುತ್ಕೋತಾಳೆ. ಮತ್ತೆ ಹೊಲಿಗೆ ಯಂತ್ರ ಶುರು ಮಾಡಿದಾಗ ಅವರು ಒಂದು ದೊಡ್ಡದಾಗಿರೋ ದಾರದ ಜೈಲಿನಲ್ಲಿ 3 ಜನ ಬಂದಿ ಆಗ್ಬಿಡ್ತಾರೆ. ಅಯ್ಯೋ, ಇದ್ ನಮ್ಗೆ ಏನಾಗ್ತಾ ಇದೆಯಪ್ಪ? ಇದೆಲ್ಲ ಆ ಹೊಲಿಗೆ ಮಿಷಿನ್ ಇಂದ ಆಗ್ತಾ ಇರೋದು. ಅವರಲ್ಲಿ ಮಾತಾಡ್ತಿರುವಾಗ ಅಲ್ಲಿ ಚೀಕು ಮತ್ತೆ ಪ್ರಧಾನ್ ಅವರು ಬರ್ತಾರೆ. ಚೀಕು, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಾನು ಕೆಟ್ಟ ವ್ಯಕ್ತಿ ಇರ್ಬೋದು, ಆದ್ರೆ ದುರಾಸೆ ಪಡುವಂತ ವ್ಯಕ್ತಿ ಅಲ್ಲ ನಾನು. ಇಂತ ಒಳ್ಳೆ ಹೆಂಗಸಿಗೆ ನೀವ್ ಹೀಗ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಮಯೂರ್ ಮತ್ತೆ ಅಂಜಲಿ, ನಿಮ್ಮಿಬ್ರು ನಾಚಿಕೆ ಆಗ್ಬೇಕು. ಸ್ವಂತ ತಾಯಿಗೆ ಯಾರಾದ್ರೂ ಹೀಗೆಲ್ಲ ಮಾಡ್ತಾರ? ಮತ್ತೆ ಜಮೀನ್ದಾರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರಿಗೆ ಬೆಂಬಲ ಕೊಡ್ಬೇಕು. ಆದ್ರೆ ನೀನ್ ಇಲ್ಲಿ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ಮುಖ್ಯಸ್ಥರೇ, ನಾನ್ ನಿಮ್ ಗೆಳೆಯ, ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು. ಮುಖ್ಯಸ್ಥರೇ, ನನ್ನ ಕ್ಷಮಿಸ್ಬಿಡಿ. ಹೀಗೆಲ್ಲ ಮಾಡಿ ಅಂತ ನನಗೆ ಮತ್ತೆ ನನ್ನ ಹೆಂಡತಿಗೆ ಹೇಳಿದ್ದು ಈ ಜಮೀನ್ದಾರೆ. ನೀವಿಬ್ರು ಈ ಜಮೀನ್ದಾರಕ್ಕಿಂತ ತುಂಬಾ ದೊಡ್ಡ ಅಪರಾಧಿಗಳು. ನೀವಿಬ್ರು ನಿಮ್ಮ ಸ್ವಂತ ತಾಯಿಯನ್ನ ಮನೆಯಿಂದ ಹೊರಗಡೆ ಹಾಕಿದ್ದೀರಾ. ನಿಮ್ಮ 3 ಜನರ ಊರಿನ ಬಹಿಷ್ಕಾರ ಆಗ್ತಾ ಇದ್ದೀವಿ.
ಆ 3 ಜನನ ಊರಿಂದ ಆಚೆ ಹಾಕ್ತಾರೆ ಮತ್ತೆ ಆ ಹೊಲಿಗೆ ಯಂತ್ರನ ವಾಪಸ್ ಸಾವಿತ್ರಿಗೆ ಕೊಡ್ತಾರೆ. ಸಾವಿತ್ರಿ ಮುಂದೆ ಆ ದಾರದ ಮನೆಯನ್ನ ಮಾಡಿ ಎಲ್ರಿಗೂ ಕೊಡ್ತಾ ಇರ್ತಾಳೆ.